ಇಫ್ತಿಯಾರ್ ಮಾಡೋ ಟೈಮಲ್ಲಿ ಈಗಾಗುತ್ತೆ ಅಂತ ಅನ್ಕೊಂಡಿಲ್ಲ. ಹೇ ಗಾಯ್ಸ್, ಅಸ್ಸಲಾಂ ವಲೈಕುಂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ರಂಜಾನ್ ಡೇ 2. ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿ 5:30ಗೆಲ್ಲ ಸಹಾರಿ ಮಾಡಿ ನಮಾಜ್ ಮುಗಿಸ್ಕೊಂಡು ನಾನು ರೆಡಿ ಆಗ್ಬಿಟ್ಟು 9 ಗಂಟೆಗೆ ಸೈಟ್ ಬಂದೆ. ಇವತ್ತು ನಮ್ಮ ಮೈಸೂರು ಸೈಟ್ ಅಲ್ಲಿ ಸಿಲ್ಮಟ್ಟ ಗೋಡೆ ಕಟ್ಟೋದು ಬ್ಯಾಲೆನ್ಸ್ ಇತ್ತು, ಇವತ್ತು ಕಟ್ತಾ ಇದಾರೆ. ಅಲ್ಲಿಂದ ಮಸ್ಜಿದ್ ಬಂದು ಇವತ್ತು ಸಾಯಂಕಾಲ ಇಫ್ತಾರ್ ದಾವತ್ ನಾನ್ ಮಾಡಿಸ್ತಾ ಇದ್ದೀನಿ. ಅಡಿಗೆ ಮಾಡೋ ಐಟಮ್ ಏನೇನ್ ಬೇಕು ಲಿಸ್ಟ್ ತಗೊಂಡು ಮನೆಗ್ ಬಂದು ರೆಡಿ ಆಗಿ ಮಧ್ಯಾಹ್ನ ಫ್ರೈಡೆ ನಮಾಜ್ ಮುಗಿಸ್ಕೊಂಡು ಆಮೇಲೆ ನಾನು ಮತ್ತೆ ನಮ್ಮ ವಸೀಂ ಬೈ ಮಾರ್ಕೆಟ್ ಹೋಗ್ತಾ ಇದೀವಿ. ಮಾರ್ಕೆಟ್ ಬಂದು ಫಸ್ಟ್ ತಗೊಂಡಿದ್ದು ನಾವು ಮಟನ್. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಆಮೇಲೆ ಬಿರಿಯಾನಿ ಐಟಮ್ ಏನೇನ್ ಬೇಕು ಎಲ್ಲ ತಗೊಂತಾ ಇದೀವಿ. ಈರುಳ್ಳಿ ಟಮಾಟೆ ಹಣ್ಣು ತಗೊಂಡು ಏನೇನ್ ತರಕಾರಿ ಬೇಕು ತರಕಾರಿ ಎಲ್ಲ ತಗೊಂಡು ನಂದಿನಿ ಡೈರಿಗೆ ಬಂದು ಮೊಸರು ತಗೊಂಡು ಏನೇನ್ ಐಟಮ್ ಬೇಕು ಐಟಮ್ ಎಲ್ಲ ತಗೊಂಡು ರಿಟರ್ನ್ ಹೋಗ್ತಾ ಇದೀವಿ. ಬಿರಿಯಾನಿ ಆರ್ಡರ್ ಕ್ಯಾಂಟೀನ್ ಅಲ್ಲಿ ಕೊಡೋಣ ಅನ್ಕೊಂಡೆ, ಆದ್ರೆ ಪ್ರೈಸ್ ತುಂಬಾ ಜಾಸ್ತಿ ಹೇಳಿದ್ರು. ಅದಕ್ಕೋಸ್ಕರ ಮಸ್ಜಿದ್ ಹತ್ರನೇ ಮಾಡ್ತಾ ಇದೀವಿ. ಅಸರ್ ನಮಾಜ್ ಮುಗಿಸ್ಕೊಂಡು ಒಂದು ರೌಂಡ್ ಸೈಟ್ ಹತ್ರ ಬಂದು ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಫ್ರೂಟ್ ಶಾಪ್ ಬಂದು ಫ್ರೂಟ್ಸ್ ಏನೇನ್ ಬೇಕು ಎಲ್ಲ ತಗೊಂಡು ನಮ್ ಸಾತಿಯ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಬಿಟ್ಟು ತಯಾರಿ ಮಾಡ್ತಾ ಇದ್ದಾರೆ. ಇಫ್ತಾರ್ ಟೈಮ್ ಆಯ್ತು, ದುವಾ ಮಾಡಿ ನಮಾಜ್ ಮುಗಿಸ್ಕೊಂಡು ನಮಾಜ್ ಆದ್ಮೇಲೆ ಎಲ್ಲಾರ್ಗು ಬಿರಿಯಾನಿ ಹಾಕ್ಬಿಟ್ಟು ಕೊಡ್ತಾ ಇದೀವಿ. ಕರೆಕ್ಟ್ ಊಟದ ಟೈಮ್ಗೆ ಕರೆಂಟ್ ಹೋಗ್ಬಿಟ್ಟಿದೆ, ಕತ್ಲಲ್ಲೇ ಊಟ ಮಾಡ್ತಾ ಇದಾರೆ ಟಾರ್ಚ್ ಹಾಕೊಂಡು. ಅಲ್ಹಮ್ದುಲಿಲ್ಲಾ ಎಲ್ಲಾರು ಊಟ ಮಾಡಿ ಹೋದ್ರು, ನಾವು ಕ್ಲೀನ್ ಮಾಡ್ತಾ ಇದೀವಿ. ಇವರು ವಸೀಂ ಬಾಯಿ ಅಂತ ನನಗೆ ಬೆಳಿಗ್ಗೆಯಿಂದ ತುಂಬಾ ಸಹಾಯ ಮಾಡಿದ್ದಾರೆ. ಬಿರಿಯಾನಿ ಸಹ ಇವರೇ ಮಾಡಿದ್ದು, ದುಡ್ಡು ಕೊಟ್ರೆ ದುಡ್ಡು ತಗೊಂಡಿಲ್ಲ. ತುಂಬಾ ಒಳ್ಳೆ ವ್ಯಕ್ತಿ. ಅಲ್ಲ ಅವ್ರ ಖಿದ್ಮತ್ಗೆ ಕುಬೂಲ್ ಮಾಡ್ಲಿ, ಆಮೀನ್. ಇದು ಎಲ್ಲ ನಾನು ವಿಡಿಯೋಗೋಸ್ಕರ ಮಾಡ್ತಾ ಇಲ್ಲ. ನಾನು ಏನೇನ್ ಮಾಡ್ತಾ ಇದ್ದೀನೋ ಅದನ್ನ ಮಾತ್ರ ಡೈಲಿ ವ್ಲಾಗ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮತ್ತೆ ತಪ್ಪಾಗಿ ತಿಳ್ಕೊಂಬೇಡಿ. ಇವತ್ತಿನ ವ್ಲಾಗ್ ಕಂಪ್ಲೀಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.